ಮನುಷ್ಯ ಎಂದರೇನು? ಜೀವನ ಎಂದರೇನು? ಮಾನವನ ಜೀವನವು ಚಕ್ರ ರೂಪದಲ್ಲಿ ಇರುತ್ತದೆ. ಇದು ಜನನದಿಂದ ಪ್ರಾರಂಭವಾಗಿ ಮರಣದ ಮೂಲಕ ಮುಗಿಯುತ್ತದೆ. ಮತ್ತೆ ಪುನರ್ಜನ್ಮದ ಮೂಲಕ ಚಕ್ರವನ್ನು ಮುಂದುವರಿಸುತ್ತೇವೆ. ಒಂದು ಜೀವಿಯು ತನ್ನ ಹಿಂದಿನ ಜನ್ಮದ ಕರ್ಮದ ಫಲವಾಗಿ ತಾಯಿಯ ಗರ್ಭ ಸೇರಿಕೊಂಡು ಮಗುವಾಗಿ ಜನನಗೊಳ್ಳುತ್ತದೆ. ಬಾಲ್ಯದಲ್ಲಿ ಸಂಸ್ಕಾರ ಶಿಕ್ಷಣ ಪಡೆದುಕೊಂಡು ಯೌವನದಲ್ಲಿ ಆಸೆ ಆಕರ್ಷಣೆಗಳಿಗೆ ಗಮನ ನೀಡುತ್ತದೆ. ಗೃಹಸ್ಥ ಜೀವನದಲ್ಲಿ ಕರ್ಮ ಧರ್ಮ ಅರ್ಥ ಕಾಮದ ಪ್ರತಿಪಾದನೆ ಮಾಡುತ್ತದೆ. ವೃದ್ಧಾಪ್ಯದಲ್ಲಿ ಜಗತ್ತಿನ ಬಾಹ್ಯ ಸಂಬಂಧಗಳನ್ನು ಕಳಚಿ ಆಧ್ಯಾತ್ಮವನ್ನು ಮಾತ್ರ ತನ್ನ ಜೀವನದ ಗುರಿಯಾಗಿ ಇಡುತ್ತದೆ. ಮರಣದಿಂದ ದೇಹದ ಅಂತ್ಯವಾಗಿದ್ದರೂ ಆತ್ಮವು ತಾನು ಮಾಡಿದ ಕರ್ಮಗಳ ಪ್ರಕಾರ ಪುನರ್ಜನ್ಮವನ್ನು ಪಡೆಯುತ್ತದೆ ಅಥವಾ ಮುಕ್ತಿಗೊಳ್ಳುತ್ತದೆ. ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೂ ತುಂಬಾ ಅಷ್ಟು ಸುಖ ದುಃಖಗಳನ್ನೆಲ್ಲ ಪಡ್ತಾನೆ. ಎಷ್ಟೊಂದು ಜೀವನ ನೋಡ್ತಾನೆ ಬದುಕಿದ್ದಾಗ. ಆದ್ರೆ ಸತ್ತ ಮೇಲೆ ಏನಾಗುತ್ತೆ? ಸತ್ತ ಮೇಲೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಈ ವಿಡಿಯೋ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ಗೋಲ್ಡನ್ ಈಗಲ್. ನಾನು ಶಶಾಂಕ್. ಈಗ ಈ ವಿಡಿಯೋ ನೋಡ್ತಾ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿದೆ. ಯಾವುದೇ ಫರ್ದರ್ ಡಿಲೇ ಮಾಡದೆ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಮ್ಮ ಮರಣದ ನಂತರ ಏನಾಗುತ್ತದೆ, ಆಕ್ಚುಯಲ್ ಆಗಿ ಲೈಫ್ ಆಫ್ಟರ್ ಡೆತ್ ಹೇಗಿರುತ್ತದೆ ಎಂಬ ಕುತೂಹಲ ಎಲ್ಲರಿಗೂ ಇರುತ್ತದೆ. ಆ ಕುತೂಹಲ ನನಗೂ ಇದೆ, ನಿಮಗೂ ಇರುತ್ತದೆ, ಹೌದು ತಾನೆ? ಎಸ್. ಈ ಕುತೂಹಲದಿಂದ ಏನಾಗುತ್ತೆ ತಿಳಿದುಕೊಳ್ಳಲು ತುಂಬಾ ರಿಸರ್ಚ್ ಮಾಡಿದೆ. ಆಗ ನನಗೆ ಉತ್ತರ ಸಿಕ್ಕಿದ್ದು ಗರುಡ ಪುರಾಣದಲ್ಲಿ. ಎಸ್, ಹೌದು, ಗರುಡ ಪುರಾಣ. ಈ ಗರುಡ ಪುರಾಣದಲ್ಲಿ ನಮ್ಮ ಎಲ್ಲ ಈ ಲೈಫ್ ಆಫ್ಟರ್ ಡೆತ್ ಕ್ವಶನ್ಸ್ಗೆ ಆನ್ಸರ್ಸ್ ಇದಾವೆ. ಈ ಗರುಡ ಪುರಾಣವು ನಮ್ಮ ಹಿಂದೂಗಳ 18 ಪುರಾಣಗಳಲ್ಲಿ ಒಂದು. ಇದರಲ್ಲಿ ಗರುಡ ಶ್ರೀ ಮಹಾವಿಷ್ಣುವಿನ ವಾಹನ. ಮಹಾವಿಷ್ಣುವಿಗೆ ಮನುಷ್ಯ ಮರಣ ನಂತರ ಆಗುವ ಜೀವನದ ಬಗ್ಗೆ ಕೇಳಿದಾಗ ಶ್ರೀ ಮಹಾವಿಷ್ಣುವು ಅದಕ್ಕೆ ಉತ್ತರವನ್ನು ಹೇಳುತ್ತಾರೆ. ಒಂದು ಜೀವಕ್ಕೆ ಮರಣಕಾಲ ಹತ್ತಿರವಾದಾಗ ಅವನಿಗೆ ಯಮದೂತರು ಪ್ರತ್ಯಕ್ಷ ದರ್ಶನವಾಗುತ್ತದೆ. ಯಮದೂತರು ಪ್ರತ್ಯಕ್ಷವಾಗಿದ್ದ ತಡ ಜೀವಕ್ಕೆ ಏನು ಮಾಡಬೇಕು, ಏನು ಹೇಳಬೇಕು ಎಂದು ತಿಳಿಯುವುದಿಲ್ಲ. ಆಗ ಅವನ ಸಮಸ್ತ ಇಂದ್ರಿಯಗಳು ಸ್ತಬ್ಧಗೊಂಡು ಜಡಗಟ್ಟುತ್ತವೆ. ಆಗ ಯಮದೂತರು ಪಾಶ ಹಾಕಿ ಜೀವವನ್ನು ಹೊರ ತೆಗೆಯುತ್ತಾರೆ. ಆ ಕ್ಷಣದಲ್ಲಿ ಒಂದಲ್ಲ ಎರಡಲ್ಲ 100 ಚೇಳು ಕಚ್ಚಿದರೆ ಎಷ್ಟು ನೋವು ಆಗುತ್ತದೆಯೋ ಅಷ್ಟು ನೋವು ಆಗುತ್ತದೆ. ಮನುಷ್ಯ ಪುಣ್ಯವಂತರು ಆದರೆ ಜೀವವು ಬಾಯಿ, ಮೂಗು, ಕಿವಿ ಮತ್ತು ಕಣ್ಣುಗಳಿಂದ ಹೊರಗೆ ಬರುತ್ತದೆ. ಅದೇ ಪಾಪಿಯಾದರೆ ಜೀವಿಯು ಮೂತ್ರ ಮಲದ್ವಾರದಿಂದ ಹೊರಗೆ ಬರುತ್ತದೆ. ಇಲ್ಲಿ ಯಮದೂತರ ವೇಷಧಾರಣೆಯ ವರ್ಣನೆಯೂ ಕೂಡ ಇದೆ. ಇವರು ಕ್ರೂರ ದೃಷ್ಟಿಯುಳ್ಳವರು, ಪಾಶದಂಡಗಳನ್ನು ಧರಿಸಿರುತ್ತಾರೆ. ಹಲ್ಲುಗಳಿಂದ ಕಟಕಟ ಶಬ್ದ ಮಾಡುತ್ತಾ ತಲೆಯ ಮೇಲೆ ನೆಟ್ಟಗೆಯ ಕೂದಲು, ಕಾಗೆಯಂತೆ ಕಪ್ಪು ಬಣ್ಣ, ದೊಡ್ಡ ಉಗುರುಗಳು. ಅವರನ್ನು ಕಂಡ ಕೂಡಲೇ ಭಯದಿಂದ ಜೀವ ಬಿಡುತ್ತಾರೆ. ಯಮದೂತರು ತಪ್ಪು ಮಾಡಿದ ಮನುಷ್ಯನ ಕುತ್ತಿಗೆಗೆ ಪಾಶ ಕಟ್ಟಿ ಅಪರಾಧ ಮಾಡಿದ ವ್ಯಕ್ತಿಯನ್ನು ಪೊಲೀಸರು ಹೇಗೆ ಎಳೆದುಕೊಂಡು ಹೋಗುತ್ತಾರೆ ಹಾಗೆ ಎಳೆದುಕೊಂಡು ಹೋಗುತ್ತಾರೆ. ಹೋಗುವ ದಾರಿಯಲ್ಲಿ ಎದುರಿಸುತ್ತಾ ಬೆದರಿಸುತ್ತಾ ಜೀವಿಯನ್ನು ಕರೆದುಕೊಂಡು ಹೋಗುವರು ಹಾಗೂ ಹೊಡೆತಗಳನ್ನು ಕೂಡ ಕೊಡುವರು. ದಾರಿಯಲ್ಲಿ ನಾಯಿಗಳಿಂದ ಕಚ್ಚಿಸಿಕೊಂಡು ಇದಕ್ಕೆಲ್ಲ ಕಾರಣ ತಾನು ಮಾಡಿದ ತಪ್ಪುಗಳೆಂದು ಜೀವಿಯು ಭಾವಿಸುತ್ತದೆ. ಜೀವಿಯು ಯಮಪುರಿಗೆ ಹೋಗುವ ದಾರಿಯು ಹೇಗಿರುತ್ತೆ ಗೊತ್ತಾ? ದಾರಿಯ ಮೇಲಿನಿಂದ ಸೂರ್ಯನ ಬಿಸಿಲು, ಕೆಳಗಿನಿಂದ ಬಿಸಿಯಾದ ಹೊಗೆ, ಸುತ್ತಲೂ ಕಾಡ್ಗಿಚ್ಚು, ತೀವ್ರವಾದ ಗಾಳಿ ಬೀಸುವಿಕೆ, ಬೆನ್ನಿಗೆ ಪೆಟ್ಟು, ವಿಶ್ರಾಂತಿಗೂ ಬೇಕಾದ ಸ್ಥಳ ಕೂಡ ಇರುವುದಿಲ್ಲ. ಹಸಿವು ಬಾಯಾರಿಕೆಗಳಿಂದ ಏಳಲಿಕ್ಕೆ ಆಗೋದಿಲ್ಲ. ನೀರಿಲ್ಲ. ಹೀಗಿದ್ದರೂ ಪೆಟ್ಟಿನ ಬಲದಿಂದ ನಡೆಯುತ್ತಾ ಇಷ್ಟು ಕಷ್ಟಪಟ್ಟು ಯಮಪಟ್ಟಣ ಸೇರುತ್ತಾರೆ. ಇಷ್ಟು ದೂರವನ್ನು ಸಾಮಾನ್ಯ ಪಾಪಿಗಳು 3 ಮುಹೂರ್ತದಲ್ಲಿ, ಅತ್ಯಂತ ಪಾಪಿಗಳು 2 ಮುಹೂರ್ತದಲ್ಲಿ ದಾಟಿಸಿ ಅಲ್ಲಿ ಭಯಂಕರವಾದ ಯಮುನನ್ನು ತೋರಿಸುವರು. ಇಲ್ಲಿ 1 ಮುಹೂರ್ತ ಎಂದರೆ 48 ನಿಮಿಷಗಳು. 3 ಮುಹೂರ್ತಕ್ಕೆ 144 ನಿಮಿಷಗಳಾಗುತ್ತದೆ. ಆ ಭಯಂಕರವಾದ ಯಮನ ರೂಪವನ್ನು ನೋಡಿದ ತಕ್ಷಣ ಜೀವಿಯು ಹೆದರಿಕೊಳ್ಳುತ್ತದೆ. ಆಗ ಯಮನ ಅಪ್ಪಣೆಯಂತೆ ದೂತರು ಈ ಜೀವಿಯನ್ನು ಕರೆದುಕೊಂಡು ಪುನಃ 1 ಮುಹೂರ್ತದಲ್ಲಿ ತನ್ನ ಮನೆಗೆ ಬರುವರು. ಯಮಲೋಕದಿಂದ ಬಂದ ಜೀವಿಯು ಮತ್ತೆ ತನ್ನ ದೇಹವನ್ನು ಪ್ರವೇಶಿಸಲು ಪ್ರಯತ್ನ ಮಾಡುತ್ತದೆ. ಆದರೆ ಯಮದೂತರು ಬಿಡುವುದಿಲ್ಲ. ಆಗ ಆತ್ಮವು ಹಸಿವು ಬಾಯಾರಿಕೆ ಆಗುತ್ತದೆ.
ಮರಣಕಾಲದಲ್ಲಿ ಅವರು ಮಕ್ಕಳು ಮಾಡಿದ ದಾನ ಪಿಂಡದಾನಗಳಿಂದ ಅವನು ಸಂತೃಪ್ತನಾಗುತ್ತಾನೆ. ಆದರೆ ಅವರು ನಾಸ್ತಿಕರಾದರೆ ಆ ದಾನದ ಧರ್ಮದ ಫಲಗಳು ಆತ್ಮಕ್ಕೆ ಸೇರುವುದಿಲ್ಲ. ಆಗ ಜೀವಿಯು ಪ್ರೇತವಾಗಿ ಜನವಿಲ್ಲದ ಕಾಡಿನಲ್ಲಿ ಬಹು ದುಃಖದಿಂದ ತಿರುಗಾಡುತ್ತಾನೆ. ಆದ್ದರಿಂದ ಅವನಿಗೆ 10 ದಿನಗಳ ಪರ್ಯಂತ ಪಿಂಡಗಳನ್ನು ಕೊಡಬೇಕು. ಹಾಗೆ ಕೊಟ್ಟ ಪಿಂಡಗಳು 4 ಭಾಗಗಳಾಗಿ ಡಿವೈಡ್ ಆಗುತ್ತವೆ. ಅದರಲ್ಲಿ 2 ಭಾಗ ಆತ್ಮದ ದೇಹ ಉಂಟು ಮಾಡುತ್ತದೆ, 1 ಭಾಗ ಯಮದೂತರಿಗೆ, ಇನ್ನು ಉಳಿದ 1 ಭಾಗ ಆತ್ಮದ ಹಸಿವನ್ನು ತೀರಿಸುತ್ತದೆ. ಈಗ ಆತ್ಮವು ಒಂದು ಹೆಬ್ಬರಳಿ ಸೈಜ್ನ ಜ್ಯೋತಿ ರೂಪದಲ್ಲಿರುತ್ತದೆ. ನಾವು ದಾನ ಮಾಡುವ ಪಿಂಡಗಳಿಂದ ಆ ಆತ್ಮಕ್ಕೆ ದೇಹ ಬರುತ್ತದೆ. ಸೊ ಹೇಗಪ್ಪ ಅಂದರೆ, ನೀವು ಮೊದಲನೇ ದಿನ ದಾನ ಮಾಡಿದ ಪಿಂಡದಿಂದ ತಲೆ, 2ನೇ ದಿನ ಕುತ್ತಿಗೆ ಮತ್ತು ಭುಜ, 3ನೇ ದಿನ ಹೃದಯ, 4ನೇ ದಿನ ವೃಷ್ಟಿಭಾಗ, 5ನೇ ದಿನ ನಾಭಿ, 6ನೇ ದಿನ ಸೊಂಟ ಮತ್ತು ಗುಹ್ಯ ಭಾಗಗಳು, 7ನೇ ದಿನ ತೊಡೆ, 8ನೇ ದಿನ ಮೊಣಕಾಲು, 9 ದಿನ ಕಾಲುಗಳು ಮತ್ತು ಪಾದಗಳು, 10ನೇ ದಿನ ಹಸಿವು ತೃಷೆ ಉಂಟಾಗುತ್ತದೆ. ಈ ರೀತಿಯಾಗಿ ಪಿಂಡದಿಂದ ಹುಟ್ಟಿದ ದೇಹ ಹೊಂದಿದ ಜೀವನು ಹಸಿವೆಯಿಂದ ಬಳಲುತ್ತಾನೆ. 11, 12ನೇ ದಿನಗಳಲ್ಲಿ ಮಾಡಿದ ದಾನವನ್ನು ತಿಂದು ಮಾಡಿದ ಶ್ರಾದ್ದಗಳಿಂದ ತೃಪ್ತಿಯಾಗುತ್ತಾನೆ. 13ನೇ ದಿನದಲ್ಲಿ ಯಮದೂತರು ಎಳೆದುಕೊಂಡು ಹೋಗುತ್ತಾರೆ. ಯಮ ಮಾರ್ಗವು 99,000 ಯೋಜನ ದೂರ ಇರುತ್ತದೆ. ಅದರಲ್ಲಿ ವೈತರಣಿ ನದಿಯನ್ನು ಬಿಟ್ಟರೆ 86,000 ಯೋಜನ ದೂರ ಇರುತ್ತದೆ. ಇಲ್ಲಿ 1 ಯೋಜನೆ ಅಂದರೆ ಸುಮಾರು 12 ಮೈಲುಗಳಾಗುವುದು. ಸೊ ಪ್ರತಿದಿನ ಜೀವಿಯು 247 ಯೋಜನೆಗಳನ್ನು ಹಗಲು ರಾತ್ರಿಗಳಲ್ಲಿ ಪಯಣ ಮಾಡುತ್ತಾನೆ. ಇವನು ಸುಮಾರು 1 ವರ್ಷ ಕಾಲದಲ್ಲಿ 16 ಪಟ್ಟಣಗಳನ್ನು ದಾಟಿ ಯಮನ ಮನೆಯನ್ನು ಸೇರುತ್ತಾನೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಆ 16 ಸಿಟೀಸ್ ಯಾವ್ಯಾವು ಅಂದರೆ ನಮ್ಮ ಮನೆಯಿಂದ ಯಮಲೋಕದವರೆಗೂ ಹೋಗುತ್ತಲ್ಲ 1 ವರ್ಷದ ಕಾಲ. ಸೊ 16 ಸಿಟೀಸ್ ಯಾವುವು ಮತ್ತು ಈ ಪುರಾಣದಲ್ಲಿ ಮುಖ್ಯವಾದದ್ದು ವೈತರಣಿ ನದಿ. ಸೊ ವೈತರಣಿ ನದಿ ಹೇಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ನಾನು ನಿಮ್ಮೆಲ್ಲಲ್ಲೂ ಮಾಡ್ಕೊಳ್ಳೋ ಒಂದೇ ರಿಕ್ವೆಸ್ಟ್. ಸೊ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋಗೆ 100 ಲೈಕ್ಸ್ ಬಂದರೆ ನಾನು ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. See you soon. Bye.